ಸ್ನೇಹಿತರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ಆಶ್ರಯ ಕಮಿಟಿ ಸಾಕಷ್ಟು ಕಮಿಟಿಗಳನ್ನ ಸದಸ್ಯರುಗಳನ್ನ ಮಾಡಬೇಕಾಗಿದೆ. ಅದರಲ್ಲಿ ಈಗ ದಾಸನಪುರ ಹೋಗ್ಲಿಕ್ಕೆ 3 4 ಆಗಿದೆ. ಯೂನಿವರ್ಸಿಟಿ ಸೇರಿ 4 ಸರ್ಕಾರ ನಾಮಿನಿ ಮಾಡಿ ದಾಸನಪುರಕ್ಕೆ MLA ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಶವರಾಜನವರಿಗೆ ಚಿರಋಣಿಯಾಗಿರ್ತೇನೆ. ಇವತ್ತು ನಾನು ಕಾರ್ಯಕರ್ತರನ್ನ ಅಭಿನಂದಿಸಬೇಕು ಅಂತ ಹೇಳಿ, ಅಭಿನಂದನೆ ನನಗೆಲ್ಲ ಇದು ಕಾರ್ಯಕರ್ತರಿಗೆ ಅಭಿನಂದಿಸಬೇಕು. ಯಾಕಂದ್ರೆ ನಾನು ಕಾರ್ಯಕರ್ತರ ನೆರವಿನಿಂದ ನಿಮ್ಮೆಲ್ಲರ ಒಂದು ಬೆಂಬಲದಿಂದ ಇವತ್ತು ನಾನೇನಾದರೂ KDP ಸದಸ್ಯನಾಗಿದ್ದೇನೆ ಅದಕ್ಕೆ ಕೇಶವರಾಜನವರು ಕಾರಣ ಅಂತ ಹೇಳಿ ನಿಮ್ಮ ಮುಂದೆ ನಾನು ಘೋಷಣೆ ಮಾಡಿ ನಿಮಗೆ ಸನ್ಮಾನ ಮಾಡಬೇಕು ಅಂತೇಳಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ. ನಾನು ಬ್ಲಾಕ್ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡೆ. ದಾಸನಪುರ ಬ್ಲಾಕ್ ಅಧ್ಯಕ್ಷರು ಕಿರಣ್ ಹತ್ರ ಮತ್ತೆ ಎಚ್ ಮೂರ್ತಿ ಅವ್ರ ಹತ್ರ ಕೇಳಿದ್ರೆ, ಅಪ್ಪ ಒಂದು ಸಭೆ ಮಾಡೋಣ, ಒಂದೇನೋ ಒಂದು ಸರ್ಕಾರದಿಂದ ಒಂದು ನಾಮಿನಿ ಅಂತ ಕೊಡ್ಲಿಕ್ಕೆ ಇಷ್ಟೂ ಜನದ ಶ್ರಮ ಇದೆ, ಒಬ್ಬ ನಾಯಕ ಬೇಕು, ಆ ನಾಯಕನೊಬ್ಬರು ಗುರುತಿಸಿ ಕೊಟ್ಟಿದ್ದಾರೆ, ಅದನ್ನ ಕೇಶವರಾಜನ ಕೈ ಬಲಪಡಿಸ್ಕೊಂಡು ಹೋಗೋಣ ಅಂತೇಳಿ ಅವ್ರಿಗೆ ಕೇಳಿದ ಮೀಟಿಂಗ್ ಮಾಡೋಣ ಅಂತ ಆಯ್ತು. ಆಗ ನಾನು ರಾಜನ ಹತ್ರ ಪ್ರಸ್ತಾಪ ಮಾಡಿದೆ, 31ನೇ ತಾರೀಕು ಡೇಟ್ ಕೊಡೋದು. ಆ ಡೇಟ್ ಕೊಟ್ಟಾಗ ಕರೆದ್ರಿ ಸಭೆ ಕರೆದಾಗ ಮಾತಾಡಬೇಕು ಮಾಡಕ್ಕೆ ಅಂತ ಹೊರಟಾಗ ಸಾಕಷ್ಟು ನ್ಯೂನತೆಗಳು ಬಂದವು. ಆ ನ್ಯೂನತೆಗಳನ್ನ ಇದನ್ನು ಮಾಡಿ ಆಯ್ತು, ಮಾಡಿದ್ದೆ ಅನ್ನೋ ತೀರ್ಮಾನಕ್ಕೆ ಬಂದ್ವಿ. ಈಗ ಹೇಳಿದ್ರು ನಮ್ಮ ಕೇಶವಮೂರ್ತಿ ಅವರು, ಏನಾಗ್ತಾ ಇದೆ ನಮ್ಮ ಕೂತ್ಕೊಳ್ರಿಲ್ಲ, ಏನಾಗ್ತಾ ಇದೆ ಅಂತ, ಏನಾಗ್ತಾ ಇದೆ ಅನ್ನೋದಕ್ಕೆ ನಾವೇ ಕಾರಣ. ಏನಾಗ್ತಾ ಇದೆ ಅದನ್ನ ಬಿಟ್ಬಿಟ್ಟು ಮಾಡ್ತಾ ಇರ್ಬೇಕು ನಾವು. ಈಗ ಹೇಳಿದ್ರು ಅತ್ತೆ ಮಂಜಣ್ಣ ಹೇಳಿದ್ರು, ಸ್ವಾಮಿ ನಿಂತು ನೀರೆಲ್ಲ ಇದ್ರು ಹೋಗ್ತಾ ಇರ್ತದೆ, ಎಷ್ಟೋ ನೀರು ಹರಿತಾ ಇರ್ತದೆ, ನೀವು ಮಾಡಿ. ನಿಜ, ಮಂಜಣ್ಣವರೆಲ್ಲ ನಿಜ, ಶಕ್ತಿ ಬೇಕಲ್ಲ, ಶಕ್ತಿ ಬೇಕು. ನಾನು ರಂಗತನ ಕರಿತೀನಿ, ರಂಗತನ ನೀನು ಬರಬೇಕು ಅಂತ. ನಾಳೆ ಇನ್ನೊಬ್ರು ಹೇಳ್ತಾರೆ ರಂಗತನ ಸ್ವಲ್ಪ ನಿಧಾನ ಮಾಡು, ನಾನು ಹೇಳ್ತೀನಿ ದಯವಿಟ್ಟು ಅಂತ. ಎಂಥದನ್ನಾಗಿ ನಾವು ಪಾರ್ಟಿ ವರ್ಕರ್. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ 1994ರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕಾಂಗ್ರೆಸ್ಸಲ್ಲಿ BML ಕೃಷ್ಣಪ್ಪ ನೆಲಮಂಗಲ ಗ್ರಾಮಾಂತರ ಇದ್ದು ನಮ್ದವಾಗ BML ಕೃಷ್ಣಪ್ಪನವರು ಇವತ್ತಿಲ್ಲ. ಅವತ್ತು ನನ್ನನ್ನ ಮುಖ್ಯ ವಿದ್ಯಾರ್ಥಿಗಳಿಗೆ ಮುಖಂಡನಾಗಿ ತಂದು ಬಿಟ್ಟಿದ್ದು DR ರಾಮಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪಂಚಾಯತಿ ಮೆಂಬರ್ ಆದೆ. DR ರಾಮಕೃಷ್ಣಪ್ಪನವ್ರಿಗೆ ಹೆಸರು ಗೊತ್ತಿರಬೇಕು. ಅವರಲ್ಲಿ 94ರಲ್ಲಿ ನಾನು ಪಂಚಾಯತಿ ಮೆಂಬರ್ ಆದಾಗಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಸವಲತ್ತುಗಳು ನಮಗೆ ಕೊಟ್ಟಿದೆ. ವಿದ್ಯಾರ್ಥಿ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಿದೆ. ವಾಜಿ ಸಾಹೇಬ್ರ ಜೊತೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಯುವ ಕಾಂಗ್ರೆಸ್ನಲ್ಲಿ ನಾರಾಯಣ ಸ್ವಾಮಿ ಅವರ ಟೀಮಲ್ಲಿ, ಸಲೀಂ ಅಹಮದ್ ಅವರ ಟೀಮಲ್ಲಿ ಇದ್ದೆ. ಮತ್ತೆ ಅಲ್ಲಿಂದ ಬಂದಾದ್ಮೇಲೆ ಬ್ಲಾಕ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಜಿಲ್ಲಾ ಪಂಚಾಯತಿಗೆ. ಇಷ್ಟೆಲ್ಲ ಕೊಟ್ಟು ಈಗ KDP ಮೆಂಬರ್ ಇದಕ್ಕಿಂತ ಏನು ಕೊಡ್ಬೇಕು ಸ್ವಾಮಿ ನಮಗೆ? ಬೇಕು, ಎಲ್ಲ ಆಸ್ತಿ ಬೇಕು ನಿಜ. ಈಗ ನಾನು DK ಶಿವಕುಮಾರ್ ಅವ್ರದ್ದು ಪರಮ ಶಿಷ್ಯ ಆದ್ರೂ ಅವ್ರು ಇವಾಗ ಅವ್ರನ್ನ ನೋಡ್ಲಿಕ್ಕೆ ಹತ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನಮ್ಮಿಂದ. ಯಾಕೆಂದ್ರೆ ಅವ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ನಾವು ದೂರದಿಂದ ನಮ್ಮನ್ನ ನಂತರ ಮುಗೀತು, ನಮ್ದು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಅಷ್ಟು ಸಹ ನಮಗೆ ತೃಪ್ತಿ ಇದೆ. ಮಂಜಣ್ಣ ಮೊನ್ನೆ ಅತ್ತೆ ಮಂಜಣ್ಣ ಹೇಳಿದ್ರೆ ಎಲ್ಲ ದಾಸನಪುರ ಹೋಗ್ಲಿಕ್ಕೆ ಕಾಣುತ್ತೀರಪ್ಪ, ಹೆಸರುಗಟ್ಟಾಗ್ತದೆ ಇಲ್ಲ ಅಂತೇಳಿ. ಮೊನ್ನೆ ಕಮಿಟಿನಲ್ಲಿ ನೋಡಿದ್ರೆ 13 ಜನ ಅವರೇ ಆಗಿಸ್ಕೊಂಡವ್ರೆ. ಪೂರ್ತಿ ಅವರೇ ಪಂಚಯೋಜನೆಗಳ ಅಭಿವೃದ್ಧಿನಲ್ಲಿ ಪೂರ್ತಿ ಹೆಸರುಗಟ್ಟ ಪೂರ್ತಿ ಮಂಜಣ್ಣದೇವರೇ ಇದೆಯಲ್ಲ. ಹಂಗೆ ದಾಸನಪುರ ಹೋಗ್ಲಿಕ್ಕೆ ಸ್ವಲ್ಪ ಕೈ ಹಿಡಿದು ಮಂಜಣ್ಣವರು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ವೇದಿಕೆ ಮೇಲೆ ನಮ್ಗೆ ಇವತ್ತೇನು ಪೋಸ್ಟ್ ಕೊಟ್ಟಿದ್ದೀವಿ, ಅದು ನಂತರ ನನಗೆ ವೈಯಕ್ತಿಕವಾಗಿ ಬಂದಿಲ್ಲ, ನಿಮ್ಮೆಲ್ಲ ಶ್ರಮದಿಂದ ಬಂದಿರ್ತಕ್ಕಂಥದ್ದು. ಅದನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲ ನನ್ನ ಜೊತೆ ನೀವು ಇರಬೇಕು ಅಂತ ಹೇಳಿ ಇವತ್ತು ವೇದಿಕೆ. ನೀವೆಲ್ಲ ನನಗೆ ಕೊಟ್ಟರೆ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ನಾನು ಕೇಶವಮೂರ್ತಿ ಹತ್ರ ಮನವಿ ಮಾಡ್ತಾ ಇದ್ದೀನಿ, ಸ್ವಾಮಿ ನೀವು ಮೈ ಒಡವಿ ದಯವಿಟ್ಟು ಇಚ್ಛೆ ಬನ್ನಿ, ನಿಮ್ಗೆ ಆಗಿರ್ತಕ್ಕಂಥ ನ್ಯಾಯ ಸರಿ ಹೋಗ್ಲಿಕ್ಕೆ ಎಲ್ಲೋ ಒಂದು ವೇದಿಕೆ ಸಿಗುತ್ತೆ. ಕಾಯ್ಬೇಕು, ನಾವು ಕಾಯೋಣ, ದಯವಿಟ್ಟು ಬನ್ನಿ ಅಂತ ಹೇಳಿ ಅವ್ರು ಕೇಳ್ತಾ ನಾನು ಕೇಶವರಾಜನ್ ಅವರಲ್ಲಿ ಮತ್ತೆ ವಾಜಿತ್ ಸಾಹೇಬರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ದಾಸನಪುರ ಅವರಿಗೆ ಕಾರ್ಯಕರ್ತರನ್ನ ಗುರುಸ್ಕೊಡ್ಬೇಕು, ದಯವಿಟ್ಟು ಅವರಿಗೆ ಏನಾದ್ರೂ ಒಂದು ಮಾಡ್ಲಿಕ್ಕೆ ಮಾಡಬೇಕು. ಇಲ್ಲಿ ಯಾವ ತಾಯಿಯಲ್ಲಾಚ ಮನಸ್ಸನ್ನ ನಾವು ಹೇಳ್ತಾ ಇದ್ದೀವಿ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ. ಕಾಯಾಚ ಮನಸ್ಸ ನಮ್ದು ಏನು ನಮ್ಮ ಬೂತರು ಕಡಿಮೆ ನಿಜ, ನೀವು ಹೇಳ್ತೀರ ನಿಜ, ಕಡಿಮೆ ಬಂದಿದೆ ಬೂತರು. ಯಾಕೆ ಬಂದಿದೆ ಕಡಿಮೆ? ನನ್ನಮ್ಮ ಕಚ್ಚಾಟ, ನನ್ನಮ್ಮ ಕಾರ್ಯಕರ್ತದಲ್ಲಿ ಅವ್ನ ಹೆಸರು ಬಂದ್ಬಿಟ್ಟು ಓಟ್ ಹಾಕ್ಬಾರ್ದು. ಕಾಂಗ್ರೆಸ್ಗಾಗೆ ಇರ್ತಕ್ಕಂಥ ಓಟ್ಗಳಿದೆ, ಕಾಂಗ್ರೆಸ್ಗಾಗೆ ಇರ್ತಕ್ಕಂಥ ಓಟ್ಗಳಿದೆ. ನಾವು ನಾಯಕರಿದ್ದೆ ಅವ್ರು ಬೇಜಾರಾಗಿದ್ದಾರೆ, ನಾಯಕರುಗಳಿಲ್ಲ ನಾವು. ಅದಕ್ಕೆ ನಾವು ಮುಂದೆ ನಿಂತರೆ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಇವತ್ತೇನಾದರೂ ನನಗೆ ಇಷ್ಟು
KDP ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರು, ಅಕ್ಕ ತಂಗಿಯರು, ಕಾರ್ಯಕರ್ತರು, ನಾಯಕರುಗಳಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಏನು KDP ಸದಸ್ಯತ್ವದಲ್ಲಿ ಏನು ಚೌಕಟ್ಟಿನಲ್ಲಿ ಬರುತ್ತೆ ಆ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಮೊನ್ನೆ ಆಫೀಸಲ್ಲಿ ಒಂದು ಪಂಚಾಯತಿ ಆಫೀಸಲ್ಲಿ ನಾನು ಚಾರ್ಜ್ ಮಾಡಿದ್ದೀನಿ, ಒಂದು ಗ್ರಾಮ ಸಭೆಯಲ್ಲಿ ಬಂದಿದೆ, ನಿಮ್ಗೆಲ್ಲ ಮೀಡಿಯಾದಲ್ಲಿ ಓದಿರ್ಬೋದು. ಆ ಥರ ಮಾಡಿದಾಗ ನಮ್ಮ ಕೆಲಸ ಆಗುತ್ತೆ. ನನ್ನ ಅಕ್ಕ ಹೇಳಿದ್ರು ಎಲ್ಲರಿಗೂ ಆಶ್ರಯ ಕಮಿಟಿಗಳು, ಆಶ್ರಯ ಇಲಾಖ ಈಗ ದುಡ್ಡು ಕಟ್ಟಬೇಕು, ನಮ್ಮಲ್ಲಿ ಯಾರು ಲಕ್ಷಗಟ್ಟಲೆ ಕಟ್ಟೋರಿಲ್ಲ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಮಂಜಣ್ಣವ್ರು ಹೇಳಿದಂಗೆ ರಾಜೀವ್ ಗಾಂಧಿ ವಸತಿ ನಿಯೋಗದಲ್ಲಿ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟರೆ ನಮ್ಮ ಇಷ್ಟಲ್ಲಿ ಎಲ್ಲ ಒಂದು ಅಲರ್ಟ್ ಆಗುತ್ತೆ. ಆ ಅಲರ್ಟ್ ಆಗಬೇಕಾದ್ರೆ ದುಡ್ಡು ನಮ್ಮಲ್ಲಿ ಶಕ್ತಿ ಇಲ್ಲ ಅವ್ರಿಗೆ. ಈಗ ಅವ್ರು 1 ಲಕ್ಷ ಕಟ್ಟೋದ್ರೆ ನಾವು ಯಾರು ತಗೊಂಡೋಗಿ ಅವಾಗ ಏನು ಮಾಡ್ತಾರೆ, ಈ ಖಾಸಗಿ ಗುಣಗಳು ಏನು ಬಂಡವಾಳಶಾಹಿಗಳು ಒಳಗೆ ಹೋಗ್ತಾರೆ. ಇದು ಆಗಿರ್ತಕ್ಕಂಥದ್ದು. ಅವರು ರೆಕಮೆಂಡ್ ಮಾಡೋರು ಇಲ್ಲ ಅಂತಿಲ್ಲ, ಒಂದು ಎರಡು ಕಟ್ಬೋದು, ಎಲ್ಲಾನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿ ಏನು ಅಂತೇಳಿ. ಅದಕ್ಕೆ ಇವತ್ತು ಏನು ನನಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡಿದ್ವಿ. ಇದೇ ಜಾಗದಲ್ಲಿ ಇನ್ನೊಂದು ಒಳ್ಳೆಯ ವಿಚಾರ ನಿಮ್ಮ ಮುಂದೆ ನಮ್ಮ ನಾಯಕರು ಮುಂದೆ ಹೇಳ್ತಾ ಇದ್ದೀವಿ. ಮೊದಲನೇ ಫ್ಲೋರಲ್ಲಿ, ನಿಮ್ಮ 2ನೇ ಫ್ಲೋರಲ್ಲಿ ಒಂದು ಆಫೀಸ್ನೇ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಆಫೀಸು, ಬ್ಲಾಕ್ ಕಾಂಗ್ರೆಸ್ ಆಫೀಸ್. ಯಾಕಂದ್ರೆ ಕಾಂಗ್ರೆಸ್ಗೆ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಅಂತ ಇರಲಿಲ್ಲ, ಈಗ ಮಾಡಿದ್ದೀವಿ. ನಾನು ಕೇಶವಮೂರ್ತಿ ಅವರಿಗೆ ಮನವಿ ಮಾಡ್ಕೊಟ್ಟಿದ್ದೀವಿ, ಸ್ವಾಮಿ ನಿಮ್ಮ ಎಲ್ಲ ನಾಯಕರುಗಳು ಬಂದು ಇಲ್ಲೊಂದು ಅರ್ಧ ಗಂಟೆ ಕೂತಿದ್ದು ಜನರ ಕಷ್ಟಕ್ಕೆ ಸ್ಪಂದಿಸಿ ಹೋಗ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬ್ಲಾಕ್ ಅಧ್ಯಕ್ಷರಿಗೆ ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಮ ಆಫೀಸ್ನ ಯೂಸ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ದಾಸನಪುರ ಹೋಬಳಿಗೆ ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಮೇಲೆ ಓಪನ್ ಮಾಡಿದ್ದೀವಿ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಮೂರ್ತಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿ ಹೇಳಿ ಕೊಡಬೇಕಾಗಿಲ್ಲ, ನಮ್ಮ ಕೈ ಸಹಾಯ ಮಾಡ್ತೀವಿ, ಏನಾಗುತ್ತೆ ಅದನ್ನು ಮಾಡ್ತೀವಿ. ದಯವಿಟ್ಟು ನೀವು ಅದನ್ನ ನಡೆಸ್ಕೊಂಡು ಹೋಗಿ. ಒಂದು ಆಧಾರ್ ಕಾರ್ಡ್ ಮತ್ತೊಂದು ಏನೋ ಒಂದು ಮಾಡ್ತಾ ಇದ್ರೆ ಕಾರ್ಯಕರ್ತರು ಬರ್ತಾರೆ ಅಂತೇಳಿ ಇವತ್ತೇನೋ ಒಂದು ಪದಾಧಿಕಾರಿಗಳ ಪಟ್ಟಿ ಮಾಡಿದ್ವಿ. ಒಂದು ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಅವ್ರಿಗೆಲ್ಲ ಸನ್ಮಾನ ಮಾಡ್ತೀವಿ. ಅವ್ರಿಗೆಲ್ಲ ಅಧ್ಯಕ್ಷರುಗಳನ್ನು ಮನವಿ ಮಾಡ್ತೀವಿ. ವಾರದಲ್ಲಿ 2 ದಿವಸ ಅಟ್ಲೀಸ್ಟ್ ನೀವು ಬಂದು ಆಫೀಸಲ್ಲಿ ಕೂತು ಹೋಗ್ಬೇಕು. ವಾರದಲ್ಲಿ 2 ದಿವಸ ಯುವ ಕಾಂಗ್ರೆಸ್ ಆಗಿರ್ಬೋದು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಏನು 38 ನಮ್ಮಲ್ಲಿ ಸಂಸ್ಥೆಗಳಿದ್ದಾವೆ, ಅಷ್ಟೂ ಜನ ಅಧ್ಯಕ್ಷರುಗಳಿಗೆ ಅವಕಾಶ ಇದೆ. ಬಂದು ವಾರದಲ್ಲಿ 2 ದಿವಸ ನೀವು ಕೂದೋದ್ರೆ ಕಾಂಗ್ರೆಸ್ನವ್ರು ಇದ್ದಾರೆ ಅನ್ನೋದು ಒಂದು ಇವತ್ತು ನಮ್ಮ ಧ್ವಜ ಆಡ್ತಾ ಇದೆ, ಆಚೆ ಕಡೆ ನಮ್ಮ ಬಾವುಟ ಆಡ್ತಾ ಇದೆ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಇವತ್ತು ಸಂತೋಷ ಆಗ್ತದೆ, ಗುರುತಿಸಿದಾರಲ್ಲ ಇದಾರಲ್ಲ ಅಂತೀವಿ. ಅದೇ ರೀತಿ ಇವತ್ತು DCC ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಬಂದಿದ್ದಾರೆ ಪದಾಧಿಕಾರಿಗಳು, ಅವ್ರಿಗೂ ಸಹ ನಾನು ಇವತ್ತೊಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು 4 ಜನಕ್ಕೆ ಇವತ್ತು ನಮ್ಮ ವಾಜಿ ಸಾರು ಅವರಿಗೆ ಒಂದು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳನ್ನ, ಅದನ್ನ ಅವ್ರು ಕೊಡ್ತಾರೆ. ದಯವಿಟ್ಟು ಅವರು ಸಕ್ರಿಯವಾಗಿ ಕೆಲಸವನ್ನು ಮಾಡಿಕೊಂಡು ಕಾಂಗ್ರೆಸ್ನ ಸಂಘಟನೆ ಮಾಡಬೇಕು ಅಂತೇಳಿ ನಿಮ್ಗೆ ಒಬ್ಬರ ಜೊತೆಲಿ 10 ಜನ ಒಂದೊಂದು ಬೂತಲ್ಲಿ ರೆಡಿ ಆಗೋದ್ರೆ ನಮ್ಗೆ ಅಷ್ಟು ಸಾಕು, ತೃಪ್ತಿ ಆಗ್ತದೆ ಅಂತೇಳಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ಇನ್ನೊಮ್ಮೆ ಮೇಲೆ ಇರ್ತಕ್ಕಂಥ ನನ್ನ ಏನು ಎಲ್ಲ ನಾಯಕರಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮಾಡಬೇಕು ಅಂತ ಹೇಳಿದ್ದೀನಿ. ಅಭಿನಂದನೆಗಳನ್ನ ಮಾಡ್ತೀನಿ, ದಯವಿಟ್ಟು ಸ್ವೀಕರಿಸಿ ಹೊರಡಬೇಕು. ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ.